ನಂಬುದವಿಲ್ಲ. ತಮ್ಮನಾದ ಬಳಿಕೆ ಇಬ್ಬರು ಒಕ್ಕಟ್ಟಾಗಿ ನಿಂದಿರಬೇಕು. ಊರಿನ ಗೌಡ್ರೆ ಏನ್ ಹೇಳ್ತಾರೆ, ನ್ಯಾಯ ತೀರ್ಥ ಆಗಬೇಕು. ಗಂಡು ಮೆಟ್ಟಿದ ಖಾಜ ಎಲ್ಲ ನಿಂಗಲ ಊರಿದು. ಹೇಳಿದ್ರೆ ನನ್ನ ಒಪ್ಪಿಗೆ ಎಲ್ಲರೂ ಮಾತಾಡೋಣ. ನಿಮ್ಮ ತಂದೆ ನಮ್ಮ ತಂದೆಗೆ ಮಾಡಿದ ಅವಮಾನ ನೀವು ಮರೆತಿರಬಹುದು, ಆದರೆ ನಾನು ಮರೆತಿಲ್ಲ. ಆ ಸೇಡಿನ ಪ್ರತೀಕವಾಗಿ ನಿಮ್ಮ ಮನೆತನವನ್ನು ಚಿತ್ರ ಮಾಡಲೇಬೇಕು. ಅದಕ್ಕಾಗಿ ನನ್ನ ಪ್ರೇಸಿ ಕವಿತಾಳನ್ನು ನನ್ನ ತಂಗಿ ಎಂದು ನಿನ್ನ ಮನೆಗೆ ಸೇರಿಸಿ ನಿಮ್ಮ ಮನೆತನವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ನಾಗೇಶ್ ಗೌಡನೇ ಅಲ್ಲ. ನಾಳೆಯಿಂದಲೇ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಾರಂಭ. ಒಟ್ಟಿನಲ್ಲಿ ಕವಿತಾಳನ್ನು ನಿಮ್ಮ ಮನೆ ಸೇರಿಸಿ ನಿಮ್ಮನ್ನು ಬೀದಿ ಪಾಲು ಮಾಡದೇ ಇದ್ದರೆ ನಾನು ಹೆಡೆ ಬಿಚ್ಚಿದ ನಾಗೇಶನೇ ಅಲ್ಲ. ದೇವರ ಗುಡಿಗೆ ಹೋಗಿ ಬರುತ್ತೇನೆಂದು ಹೇಳಿ ಹೋದ ಕವಿತಾ ಇನ್ನೂ ಏಕೆ ಬರಲಿಲ್ಲ? ಅವಳಿಗಾಗಿ ನನ್ನ ಮನಸ್ಸು ತುಂಬಾ ಕಾಯ್ತಾ ಇದೆ. ಹಲೋ ನಾಗೇಶ್, ಏನಿದು ಯಾವುದೋ ವಿಚಾರದಲ್ಲಿ ಮಗ್ನರಾದಂತೆ ಕಾಣುತ್ತಿದೆಯಲ್ಲ? ಯಾವ ವಿಚಾರ ಇಲ್ಲ ಕವಿತಾ, ನಿನಗೋಸ್ಕರ ಕಾಯ್ತಾ ಇದೆ. ನಿನಗೊಂದು ವಿಷಯ ಹೇಳಬೇಕೆಂದ್ರವೇ. ಹೌದಾ, ಹೇಳಿ, ಅದು ಯಾವ ವಿಷಯ ಅಂತ? ಕವಿತಾ, ನಾನು ನಿನಗೆ ಏನಾಗಬೇಕು? ವಾಟ್ ಅ ಜೋಕ್ ನಾಗೇಶ್, ಏನಿದು? ನೋಡಿ, ನಾನ್ ನಿಮಗೆ, ನೀವು ನನಗೆ ಪ್ರಿಯಕರನಾಗಬೇಕು. ಅಷ್ಟೇ ಏಕೆ, ನನ್ನ ಪತಿದೇವರನಾಗಬೇಕು. ಹೌದಾ? ಹಾಗಾದರೆ ಈ ಪ್ರಿಯಕರನ ಮಾತು ನಡೆಸಿಕೊಡ್ತೀಯ? ಪ್ರಿಯಕರನ ಮಾತು ಅದೇನು ಅಂತ ಹೇಳಿ. ಪ್ರಿಯಕರನ ಮಾತು ನಡೆಸಿಕೊಡದವಳು ಅವಳು ಹೆಣ್ಣಲ್ಲ, ನರ ರಾಕ್ಷಸಿ. ಯಾವ ವಿಷಯ ಅಂತ ಹೇಳಿ ಚಿಟ್ಕೆ ವೆರಿ ಗುಡ್ ಡಾರ್ಲಿಂಗ್, ವೆರಿ ಗುಡ್. ಕವಿತಾ, ನನ್ನ ಮಾತು ನಡೆಸಿಕೊಡುತ್ತೇನೆಂದು ವಚನ ಕೊಡು. ಯಾಕೆ ಮೈ ಡಾರ್ಲಿಂಗ್, ನನ್ನ ಮೇಲೆ ನಿಮಗೆ ವಿಶ್ವಾಸವಿಲ್ವೇ? ಓಕೆ, ಸರಿ, ಹಾಗಾದ್ರೆ ತೆಗೆದುಕೊಳ್ಳಿ ವಚನ. ನೋಡು ಕವಿತಾ, ನನ್ನ ಹೃದಯದಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿದೆ. ಆ ಉರಿಯುತ್ತಿರುವ ಬೆಂಕಿಗೆ ನೀನು ತಣ್ಣೀರು ಎರಚಿ
ಅದನ್ನು ಆರಿಸಬೇಕು. ಇದೇ ನೀನು ಮಾಡುವ ಕೆಲಸ. ಇದಕ್ಕೆ ಏನಂತೀಯ? ಹೇಳಿ, ಅದು ಯಾವ ವಿಷಯ ಅಂತ ಹೇಳಿ ತಕ್ಷಣ ಮಾಡಿ ಮುಗಿಸುತ್ತೇನೆ. ನೋಡು ಕವಿತಾ, ನನ್ನ ಗೆಳೆಯನೊಬ್ಬನಿದ್ದಾನೆ ಮಹೇಶ್ ಅಂತ. ಅವನನ್ನು ನೀನು ಮದುವೆ ಆಗಬೇಕು. ಮದುವೆಯಾಗಿ ಅವನ ಮನೆ ಸೇರಿ ನಾನು ಹೇಳಿದಂತೆ ನಡೆದ. ನಾಗೇಶ್ ನಾಗೇಶ್ ನಾಗೇಶ್, ಏನಿದು ನಾಗೇಶ್, ಏನು ಹೇಳ್ತಿದ್ರ ನೀವು? ನಾನು ನಿಮ್ಮನ್ನೇ ನಂಬಿ ಬಂದವಳು. ನಿಮ್ಮನ್ನ ಬಿಟ್ಟು ಬೇರೆ ಮನೆ ಸೇರ್ಬೇಕು ಅಂತ ಹೇಳ್ತಿದ್ದೀರಲ್ಲ. ನಿಮಗಾಗಿ ಮೀಸಲಾಗಿಟ್ಟ ಈ ದೇಹನ ಮತ್ತೊಬ್ಬರಿಗೆ ಅರ್ಪಿಸು ಅಂತ ಹೇಳ್ತಿದ್ದೀರಲ್ಲ, ಏನಿದು? ಅರ್ಪಿಸಲೇಬೇಕು ಕವಿತಾ. ಮತ್ತೊಬ್ಬರಿಗೆ ಮಗದೊಬ್ಬರಿಗೆ ಎಂದು ಮೆಲುಕು ಹಾಕಿದರೆ ತುಳಸಿ ಬೀಳುವುದು ನಿನ್ನ ಆಶಾ ಗೋಪುರ. ನೋಡು, ನೀನು ನನಗೆ ಮಾತು ಕೊಟ್ಟಿದೀಯ, ನಾನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಎಂದು. ಹಾ, ನೀನು ಮದುವೆಯಾಗುವುದು ಹೆಸರಿಗೆ ಮಾತ್ರ. ನೀನು ಮದುವೆಯಾಗಿ ಹೋದರೆ ನಿನ್ನನ್ನು ಬಿಟ್ಟಿರುವ ಕ್ಷಣ ನನ್ನಿಂದ ಆಗಲಾರದು. ಅವಾಗ ನಾನು ನಿನ್ನ ಕಡೆ ಬಂದು ಹೋಗ್ತಾ ಇರುತ್ತೇನೆ. ನೋಡು ಕವಿತಾ, ಮೇಲಿಂದ ಮೇಲೆ ವಿಚಾರ ಮಾಡಿ ಹೇಳು. ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಬೇಡಿ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಕೇಳ್ತೀನಿ. ನಿಮ್ಮ ಇಷ್ಟದಂತೆ ನಡೆದುಕೊಳ್ತೀನಿ. ಸಂತೋಷ ಕವಿತಾ, ಸಂತೋಷ. ಹಾಗಾದರೆ ಇಂಥ ಸಂತೋಷದ ವಿಷಯದ ಒಪ್ಪಿಗೆಗೋಸ್ಕರ ಹೊರಹೊಮ್ಮಿ ಬರಲಿ ಒಂದು ಸುಂದರವಾದ ಗೀತೆ. ಆಯ್ತು ರಾಜ, ನಿಮ್ಮ ಇಷ್ಟದಂತೆಯೇ ಆಗಲಿ. ಮಿಲನಗಳ ಪಯಣಾಟ ಬಯಕೆ ಬಯಸುತ್ತಿದೆ ರಸದೂಟ ಅಮರ ಮಧುರ ನಮ್ಮ ಈ ಪ್ರೇಮ ಹೃದಯ ಹಾಡುತ್ತಿದೆ ಹೊಸರಾಗ ಆ ಬಾಣಲು ನೀನೆ ಭೂಮಿಯಲ್ಲೂ ನೀ ನನ್ನಾಸೆಯು ನೀನೆ ಎಲ್ಲೂ ನೀ ಆ ಕೋಗಿಲು ಹೆಜ್ಜೆ ನಾ ಕೊಡುವೆ ನಾ ಕಾಣ ಬಂದು ನಾ ಸೇರುವೆ ಸೇರುವೆ ಸ್ವಾಗತಂ ಸ್ವಾಗತಂ ಬಯಸುತ್ತಿದೆ ರಸದೂಟ ಅಮರ ಮಧುರ ನಮ್ಮ ಈ ಪ್ರೇಮ ಹೃದಯ ಹಾಡುತ್ತಿದೆ ಮಕರಾಗ ಅಪಾನಲು ನೀ ಭೂಮಿಯಲು ನೀ ನನ್ನಾಸೆಯು ನೀ ಎಲ್ಲೂ ನೀ ಓದುವೆ ನಾ ಕೊಡುವೆ ನಾನದೆ ಬಂದು ನಾ ಸೇರುವೆ ಅಂತೆಯೇ ಸೇರುವೆ
ಹೋಗೋ. ನಾನು ನಿನ್ನ ಬಯಸುವುದೇ? ಅದು ಎಂದಿಗೂ ಸಾಧ್ಯವಿಲ್ಲ ಕವಿತಾ. ನಾನು ಬಯಸುವ ಹೆಣ್ಣು ಆ ರಾಮ್ಯನ ಮಗಳು ರವಿಯ ತಂಗಿ ಪ್ರೇಮ. ಏನವಳ ಸೌಂದರ್ಯ, ಕಲ್ಪನೆಯ ಕಾನನದ ಕಾಮನೆಯ ತುಂಬು ತರುಣವು ಕೈ ಮಾಡಿ ಕರೆಯುತ್ತಿದೆ ಚುಂಬನೆಂಬ ತ್ರಿಸನಿಗಳು. ಹೇಗಾದರೂ ಮಾಡಿ ಆ ರಸಬಾಳೆ ಹಣ್ಣಿನಂತ ಹೆಣ್ಣಿನ ಅಂಗ ಸುಖ ಸವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪ್ರೇಮ, ನನ್ನ ಆಗಮನ ನಿನ್ನ ಕಡೆ. ರುದ್ರ